ಒಂದು ದೇವಸ್ಥಾನ ಆಗಿರ್ಬೋದು, ಅಲ್ಲಿನ ಒಂದು ಶಿಲಾ ವಿನ್ಯಾಸ ಕಲಾಕೃತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ನೀವು ಮಾಡೋದೇನು ಸರ್? ಫಸ್ಟ್ ನಾವು ಫೌಂಡೇಶನ್ ಡಿಸೈನ್ ಎಲ್ಲ ಮಾಡ್ತೀವಿ. ಫೌಂಡೇಶನ್ ಡಿಸೈನ್ ಮಾಡಿಬಿಟ್ಟು ಫುಲ್ ಸ್ಕೆಚ್ ತೆಗಿತೀವಿ. ಸ್ಕೆಚ್ ತೆಗೆದು ಆಮೇಲೆ ಕಲ್ಲಿಗೆ ಆರ್ಡ್ರ್ ಹಾಕ್ತೀವಿ. ಯಾವ ಕಲ್ಲಿದು, ಎಲ್ಲಿಂದ ತರ್ತೀರಾ, ಇದ್ರ ಬಗ್ಗೆ ಹೇಳೋದಾದ್ರೆ? ಸಿರಾ ಗ್ರೇ ಅಂತ, ಅಂದರೆ ಡಿಸೈನಿಗೆ ಮೇನ್ ಕಲ್ಲು ಇದೇ ಕಲ್ಲು ಮೇನ್ ಇದರಲ್ಲಿ ಡಿಸೈನ್ ಒಳ್ಳೆ ಬರುತ್ತೆ ಅದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಬ್ಲೂಮ್ ಟಿವಿ. ನಾನು ರೂಪಾ ಚಂದ್ರು. ಯಾವುದೇ ದೇವಸ್ಥಾನಗಳಾಗಿರ್ಬೋದು, ಹಾಗೆ ಆ ದೇವಸ್ಥಾನದ ವಿನ್ಯಾಸ ಕಲಾಕೃತಿ ಕೆತ್ತನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸೂಕ್ಷ್ಮವಾಗಿ ನಾವು ಅದನ್ನೆಲ್ಲ ಕೂಡ ಗಮನಿಸ್ತೀವಿ. ಎಕ್ಸಾಂಪಲ್, ಈಗ ಉದಾಹರಣೆ ಕೊಡಬೇಕು ಅಂತಂದ್ರೆ ಹೊಯ್ಸಳರ ಚಾಲುಕ್ಯರ ಕಾಲದ ಆ ಶಿಲಾ ಕೆತ್ತನೆಯನ್ನ ಈಗಲೂ ಕೂಡ ನಾವು ನೆನೆಸ್ಕೊಳ್ತೀವಿ ಅಂತಂದ್ರೆ ಅವರು ನಮ್ಮ ಸಂಸ್ಕೃತಿಗೆ ನೀಡಿದಂತಹ, ಹಾಗೆ ದೇವಾಲಯಗಳಿಗೆ ನೀಡಿದಂತಹ ಸಾಕಷ್ಟು ಆದ್ಯತೆ ಅಂತ ಹೇಳಬಹುದು. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಕೆತ್ತನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಜನವರಿ 23ರಂದು ಈ ಒಂದು ದೇವಸ್ಥಾನಕ್ಕೆ ಅಡಿಗಲ್ಲನ್ನ ಹಾಕಲಾಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ದೇವಸ್ಥಾನದ ಶಿಲಾ ವಿನ್ಯಾಸ ಆಗಿರ್ಬೋದು, ಹಾಗೆ ಕಲಾಕೃತಿಯ ಕೆತ್ತನೆಗಳಾಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ನಮ್ಮೊಟ್ಟಿಗೆ ಶಿಲ್ಪಿಯಾದಂತಹ ಸಂತೋಷ್ ಅವರಿದ್ದಾರೆ, ಅವರನ್ನ ಮಾತಾಡಿಸೋಣ. ಈಗಾಗಲೇ ಈ ಕಲ್ಲುಗಳನ್ನ ಎಲ್ಲಿಂದ ತಂದಿದ್ದಾರೆ, ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ಕೆಲಸ ಕಾರ್ಯ ನಡೆಯುತ್ತೆ, ಅದರ ಜೊತೆಗೆ ಯಾವೆಲ್ಲ ರೀತಿಯ ವಿನ್ಯಾಸಗಳನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು, ಅಲ್ಲಿನ ಒಂದು ಶಿಲಾ ವಿನ್ಯಾಸ ಕಲಾಕೃತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ನೀವು ಮಾಡೋದೇನು ಸರ್? ಫಸ್ಟ್ ನಾವು ಫೌಂಡೇಶನ್ ಡಿಸೈನ್ ಎಲ್ಲ ಮಾಡ್ತೀವಿ. ಫೌಂಡೇಶನ್ ಡಿಸೈನ್ ಮಾಡಿಬಿಟ್ಟು ಫುಲ್ ಸ್ಕೆಚ್ ತೆಗಿತೀವಿ. ಸ್ಕೆಚ್ ತೆಗೆದು ಆಮೇಲೆ ಕಲ್ಲಿಗೆ ಆರ್ಡ್ರ್ ಹಾಕ್ತೀವಿ. ಅದರ ಲೆಕ್ಕ ಮಾಡ್ಕೊಂತ ಹೋಗ್ತೀವಿ. ಈಗ ಈ ಕಲ್ಲುಗಳು ನಮಗೆ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಕುತೂಹಲ. ಯಾವ ಕಲ್ಲಿದು, ಎಲ್ಲಿಂದ ತರ್ತೀರಾ, ಇದ್ರ ಬಗ್ಗೆ ಹೇಳೋದಾದ್ರೆ? ಸಿರಾ ಗ್ರೇ ಅಂತ, ಅಂದರೆ ಡಿಸೈನಿಗೆ ಮೇನ್ ಕಲ್ಲು ಇದೇ ಕಲ್ಲು ಮೇನ್ ಇದರಲ್ಲಿ ಡಿಸೈನ್ ಒಳ್ಳೆ ಬರುತ್ತೆ. ಅದು ಬೆಂಗಳೂರು ಕಲ್ಲಲ್ಲಿ ಇಷ್ಟು ಡಿಸೈನ್ ಬರಲ್ಲ, ಅಂದರೆ ಕ್ಲಾರಿಟಿ ಬರಲ್ಲ. ಈ ಕಲ್ಲಲ್ಲಿ ಫುಲ್ ಕ್ಲಾರಿಟಿ ಬರುತ್ತೆ. ಸಿರಾ ಗ್ರೇ ಅಂತ. ಎಷ್ಟು ವರ್ಷಗಳಿಂದ ನೀವು ಈ ಕೆಲಸ ಮಾಡ್ಕೊಂಡು ಬರ್ತಿದ್ದೀರಾ ಸರ್? 20 ವರ್ಷ ಆಯ್ತು. ಸರ್, ಎಲ್ಲೆಲ್ಲಿ ಮಾಡಿದ್ದೀರಾ? ಎಕ್ಸಾಂಪಲ್, ಈಗ ನೀವು ದೇವಸ್ಥಾನವನ್ನ ನಾವಿಲ್ಲಿ ಜೀರ್ಣೋದ್ಧಾರ ಮಾಡೋದಕ್ಕೆ ಅಲ್ಲಿ ವಿನ್ಯಾಸವನ್ನ ಮಾಡಿದ್ದೀವಿ, ಬೇರೆ ಬೇರೆ ರೀತಿಯಲ್ಲೂ ಕೂಡ ನಾವು ಕಲಾಕೃತಿಗಳನ್ನ ಕೊಡ್ತೀವಿ ಅನ್ನೋದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ಮಾಡಿದ್ದೀವಿ? ಕಾರ್ಕಳದಲ್ಲಿ ಮಾಡಿದ್ದೀವಿ. ಅದು ಬಿಟ್ಟರೆ ಇಡೀ ಕರ್ನಾಟಕ ಎಲ್ಲ ಕಡೆ ಮಾಡಿದ್ದೀವಿ. ಒಂದಷ್ಟು ಡಿಸೈನ್ಸ್ಗಳನ್ನ ಅವ್ರು ನಿಮಗೆ ಹೇಳಿರ್ತಾರೆ. ದೇವಸ್ಥಾನ ಅಂದ ತಕ್ಷಣ ಇಲ್ಲ ನಮಗೆ ಇದೇ ರೀತಿಯಾದಂಥ ವಿನ್ಯಾಸ ಬೇಕು, ಇದೇ ರೀತಿಯಾದಂಥ ಕಲಾಕೃತಿ ಬೇಕು ಅಂತ. ನಾವಿಲ್ಲಿ ನೋಡಿದ್ವಿ ಸರ್, ಈ ಒಂದು ಕೆತ್ತನೆ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲ ಮೆಷಿನ್ ವರ್ಕ್ ಏನು? ಮೆಷಿನ್ ಅಂದರೆ ಕೈಯಲ್ಲೇ ಮಾಡೋದು ಅದು. ಕೈಯಲ್ಲೇ ಮಾಡೋದು. ಈಗ ಮಿಷಿನ್ ಉಂಟು, ಇಲ್ಲೂ ಅಲ್ಲೆಲ್ಲ ಉಂಟಲ್ರಿ, ಆ ಥರ ಮಿಷಿನ್ ಬರುತ್ತೆ. ರಫ್ ತೆಗಿತೀವಿ ಅಷ್ಟೇ. ಇನ್ನೆಲ್ಲ ಪೂರ ಕೈಯಲ್ಲೇ ಮಾಡೋದು. ಈಗ ನಿಮ್ಮ ತಲೆಮಾರಿಂದನೂ ಕೂಡ, ಅಂದ್ರೆ ಅಪ್ಪ ಅಮ್ಮನ ಕಾಲದಿಂದಲೂ, ಅಜ್ಜ ತಂದೆ ಕಾಲದಿಂದಲೂ ಕೂಡ ಇದೇ ರೀತಿಯಾದಂತಹ ಕೆಲಸ ಕಾರ್ಯ ಮಾಡ್ಕೊ ಬರ್ತಿರೋದ? ಇಲ್ಲ, ಬಟ್ ಬೇರೆಯವರೆಲ್ಲ ಇರ್ತಾರೆ. ನಾವೇ ಬಂದಿದ್ದೆ ಅಷ್ಟೇ ಕೆಲಸಕ್ಕೆ. ಈಗ ಎಷ್ಟು ದಿನ ಆಯ್ತು ಸರ್ ನೀವು ಇಲ್ಲಿಗೆ ಬಂದು? 6 ಮಂತ್ ಆಯ್ತು. ಈಗ ಮತ್ತೊಂದು ಸರ್, ಒಟ್ಟಾರೆಯಾಗಿ ಜನವರಿಯಿಂದ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. 1 ವರ್ಷ ಅಥವಾ 1.5 ವರ್ಷ ಆಗ್ಬಹುದು ಅಂತಾನೂ ಕೂಡ ಹೇಳ್ತಿದ್ದಾರೆ. ಸೊ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದೀರಾ ನೀವು? ಮಾಡ್ಕೊಂಡಿದ್ದೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ಈಗಾಗಲೇ ಎಲ್ಲಾ ರೀತಿಯ ಕಲಾಕೃತಿಗಳನ್ನ ರೆಡಿ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಜನವರಿಯಿಂದ, ಅಂದ್ರೆ ಮುಂದಿನ ತಿಂಗಳಿಂದ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಡಿಗಲ್ಲು ಹಾಕೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಸೊ ಮತ್ತ್ಯಾಕ್ ತಡ, ಈಗಾಗಲೇ ಶಿಲ್ಪಿಯವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾ ಚಂದ್ರು, ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.